ರಾತ್ರಿಯಾಗ್ಲಿ ಹಗಲಾಗ್ಲಿ ಜೀವವನ್ನ ಕೈ ಹಿಡಿದು ತಮ್ಮ ಗ್ರಾಹಕರ ಮನೆಗೆ ಈ ವಸ್ತುಗಳನ್ನ ತಲುಪಿಸ್ತಾ ಇರೋ ಇವರ ಶ್ರಮವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಮತ್ತು ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಗುರುತಿಸಿ ಡೆಲಿವರಿ ಬಾಯ್ಸ್ ಗಳಿಗಾಗಿ ಒಂದು 4 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಹೌದು, ನಾವು ಯೂಸ್ ಮಾಡುವಂತಹ ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು ಅಥವಾ ಪೋರ್ಟರ್ ಆಗಿರ್ಬೋದು, ಈ ಯಾವುದೇ ಆಪ್ ಗಳಲ್ಲಿ ಆರ್ಡರ್ ಮಾಡಿದ್ರು ಕೂಡ ನಮ್ಮ ಮನೆ ಬಾಗಿಲಿಗೆ ತಂದು ಕೊಡೋದು ಡೆಲಿವರಿ ಬಾಯ್ಸ್ಗಳು. ಕರ್ನಾಟಕ ಸರ್ಕಾರ ಡೆಲಿವರಿ ಬಾಯ್ಸ್ ಗಳಿಗಾಗಿ ಈ ಇನ್ಶೂರೆನ್ಸ್ ಯೋಜನೆಯನ್ನ ಜಾರಿಗೆ ತಂದಿರೋದು ಈಗ ಹಳೆ ವಿಷಯ. ಆದ್ರೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಏನೇನ್ ದಾಖಲೆಗಳು ಬೇಕು, ಹೇಗೆ ಅಪ್ಲೈ ಮಾಡಬೇಕು, ಹಾಗೆ ಆಕ್ಸಿಡೆಂಟ್ ಆದ್ರೆ ಎಷ್ಟು ಹಣ ಸಿಗುತ್ತೆ, ಇನ್ ಕೇಸ್ ರೋಡ್ ಅಲ್ಲೇ ಡೆತ್ ಆದ್ರೆ ಫ್ಯಾಮಿಲಿಗೆ ಎಷ್ಟು ಹಣ ಸಿಗುತ್ತೆ, ಆಸ್ಪತ್ರೆಯ ಖರ್ಚು ವೆಚ್ಚ ಎಷ್ಟು ಸಿಗ್ಬೋದು, ಈ ಯಾವುದೇ ವಿಷಯಗಳ ಬಗ್ಗೆ ಮಾಹಿತಿ ಇಲ್ಲ. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಗೆ ಅಪ್ಲೈ ಮಾಡಬೇಕು, ಹಾಗೆ ಏನೇನ್ ಪ್ರಯೋಜನಗಳು ಸಿಗುತ್ತೆ, ಯಾರು ಎಲಿಜಿಬಲ್ ಇದ್ದೀರಾ, ಎಲ್ಲಾ ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಡೆಲಿವರಿ ಬಾಯ್ಸ್ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಮೊಟ್ಟ ಮೊದಲನೇದಾಗಿ ಈ ಇನ್ಶೂರೆನ್ಸ್ ಇರುವುದು ಕೇವಲ ಡೆಲಿವರಿ ಬಾಯ್ಸ್ ಗಳಿಗಾಗಿ. ಅಂದ್ರೆ ಈ ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಈ ಯಾವುದೇ ಇ ಕಾಮರ್ಸ್ ಕಂಪನಿಗಳಿಗೆ ಡೆಲಿವರಿ ಬಾಯ್ಸ್ ಗಳಾಗಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರಿಗೆಲ್ಲ ಈ ಇನ್ಶೂರೆನ್ಸ್ ಸಂಪೂರ್ಣವಾಗಿ ಉಚಿತವಾಗಿದೆ. ಇನ್ ಕೇಸ್ ಆಕ್ಸಿಡೆಂಟಲ್ ಡೆತ್ ಆದ್ರೆ ಟೋಟಲ್ 4 ಲಕ್ಷ ಸಿಗುತ್ತೆ. ಹೇಗಪ್ಪ ಅಂತಂದ್ರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ 2 ಲಕ್ಷ ಸಿಗುತ್ತೆ, ಲೈಫ್ ಇನ್ಶೂರೆನ್ಸ್ 2 ಲಕ್ಷ ಸಿಗುತ್ತೆ. ಅಷ್ಟೇ ಅಲ್ಲ, ಆಕ್ಸಿಡೆಂಟ್ ಆಗಿ ಪರ್ಮನೆಂಟ್ ಡಿಸೇಬಲ್ ಆದ್ರೆ ಅಂದ್ರೆ ಅಂಗವೈಕಲ್ಯತೆ ಬಂದ್ರೆ 2 ಲಕ್ಷ ಸಿಗುತ್ತೆ. ಹಾಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ 1 ಲಕ್ಷ ರೂಪಾಯಿ ನಿಮ್ಮ ಬಿಲ್ ಅನ್ನ ಪಾವತಿ ಮಾಡಲಾಗುತ್ತೆ. ಹಾಗಾದ್ರೆ ಡೆಲಿವರಿ ಬಾಯ್ಸ್ ಗಳು ಯಾರ್ಯಾರು ಎಲಿಜಿಬಲ್ ಇದ್ದಾರೆ? ನಿಮ್ಮ ವಯಸ್ಸು 18 ರಿಂದ 60 ವರ್ಷದ ಒಳಗಾಗಿರ್ಬೇಕಾಗತ್ತೆ. ನೀವು ಯಾವುದೇ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ನಿಮಗೆ ಯಾವುದೇ ಕಂಪನಿಗಳಿಂದ PF ಅಥವಾ ESI ಬರ್ತಿರಬಾರ್ದು. ಅಂದ್ರೆ ನೀವು ಆಲ್ರೆಡಿ ಯಾವುದೇ ಒಂದು ಕಂಪನಿಯ ಎಂಪ್ಲಾಯ್ ಆಗಿರಬಾರ್ದು. ನೀವು ಫುಲ್ ಟೈಮ್ ಆಗಿ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇರಬೇಕು. ಹಾಗಾದ್ರೆ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಏನೇನು ದಾಖಲೆಗಳು ಬೇಕಾಗುತ್ತೆ? ನಿಮ್ಮ ಆಧಾರ್ ಕಾರ್ಡು, ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್, ನಿಮ್ಮ ಪ್ಯಾನ್ ಕಾರ್ಡ್ ಬೇಕಾಗಿರುತ್ತೆ, ಹಾಗೆ ಇ ಶ್ರಮ್ ಕಾರ್ಡ್ ಬೇಕಾಗಿರುತ್ತೆ. ಹೌದು, ಯಾಕಂದ್ರೆ ಇ ಶ್ರಮ್ ನಂಬರ್ ಇದಕ್ಕೆ ಅಗತ್ಯ ಆಗಿರುತ್ತೆ. ಸೊ ಒಂದು ವೇಳೆ ನಿಮ್ಮ ಬಳಿ ಇ ಶ್ರಮ್ ಕಾರ್ಡ್ ಇಲ್ಲದೆ ಇದ್ರೆ ಸೊ ನೀವು ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇ ಶ್ರಮ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡಿ ಅದನ್ನು ತಗೋಬೇಕು ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಇವಿಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಈ ಇನ್ಶೂರೆನ್ಸ್ ನ ಪಡ್ಕೋಬಹುದು. ಈಗ ನೀವು ಆನ್ಲೈನ್ ಅಲ್ಲೇ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಅಥವಾ ನಿಮ್ಮ ಮೊಬೈಲ್ ಅಲ್ಲೇ ಅಥವಾ ಒಂದು ಲ್ಯಾಪ್ಟಾಪ್ ಅಲ್ಲೇ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ನೀವು ಗಿಗ್ ವರ್ಕರ್ಸ್ ಇನ್ಶೂರೆನ್ಸ್ ಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನೀವು ಗೂಗಲ್ ಅಲ್ಲಿ ಸರ್ಚ್ ಬಾರ್ ಗೆ ಬರಬೇಕು. ಗೂಗಲ್ ಅಲ್ಲಿ ಸರ್ಚ್ ಬಾರ್ ಅಲ್ಲಿ ನೀವು ಗಿಗ್ ವರ್ಕರ್ಸ್ ಇನ್ಶೂರೆನ್ಸ್ ಕರ್ನಾಟಕ ಅಂತ ಹೊಡಿಬಹುದು, ಇಲ್ಲ ಗಿಗ್ ವರ್ಕರ್ಸ್ ಇನ್ಶೂರೆನ್ಸ್ ಅಂತ ಹೊಡೆದ್ರೆ ನಿಮ್ಗೆ ಬರುತ್ತೆ. ಸೊ ಮೊದಲು ಬರುವಂತಹ ಪೇಜ್ ಕರ್ನಾಟಕ ಸ್ಟೇಟ್ ಗಿಗ್ ವರ್ಕರ್ಸ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಇದೆಯಲ್ಲ, ಸೊ ಈ ಪೇಜ್ ಮೇಲೆ ಕ್ಲಿಕ್ ಮಾಡಿ. ಇದು ಮಾತ್ರ ವ್ಯಾಲಿಡ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್, ಇದು ನಮ್ಮ ಗವರ್ಮೆಂಟ್ ವೆಬ್ಸೈಟ್ ಲಿಂಕ್. ಸೊ ಇಲ್ಲಿಂದ ನಿಮ್ಗೆ ಈ ಒಂದು ಪೇಜ್ ಬರುತ್ತೆ. ಇದರಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ. ಅಂದ್ರೆ ನಾನು ಏನೇನು ಅವಾಗ್ಲೇ ಹೇಳಿದೆ, ಸೊ ಅವೆಲ್ಲ ಡೀಟೇಲ್ಸ್ ಕೂಡ ಈ ಪೇಜಸ್ ಇದೆ. ಸೊ ಆದ್ರೆ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಫೀಚರ್ ಆಫ್ ದ ಸ್ಕೀಮ್ ಅಂತ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಫಾರ್ ರಿಜಿಸ್ಟ್ರೇಷನ್ ಕ್ಲಿಕ್ ಹಿಯರ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತೆ. ಇದೇನಪ್ಪಾ ಅಂತಂದ್ರೆ ನಿಮ್ಗೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡುವಂತಹ ಲಿಂಕ್ ಗೆ ಕರ್ಕೊಂಡು ಹೋಗುತ್ತೆ. ಯಾಕೆ ಅಂತಂದ್ರೆ ನೀವು ಫಸ್ಟ್ ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕಾಗತ್ತೆ. ಅದಾದ್ಮೇಲೆ ನೀವು ಇನ್ಶೂರೆನ್ಸ್ ಗೆ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಅದು ಹೇಗಂತ ಹೇಳ್ತೀನಿ ನೋಡಿ. ಮೊದಲಿಗೆ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ಒಂದು ಪೇಜ್ ಕಾಣಿಸುತ್ತೆ. ಸೊ ಲಾಗಿನ್ ಟು ಅಪ್ಲೈ ಫಾರ್ ಅಂತ ಕರ್ನಾಟಕ ಸ್ಟೇಟ್ ಗಿಗ್ ವರ್ಕರ್ಸ್ ಇನ್ಶೂರೆನ್ಸ್ ಸ್ಕೀಮ್ ಅಂತ. ಸೊ ಲಾಗಿನ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂತ ಫಸ್ಟ್ ರಿಜಿಸ್ಟರ್ ಹಿಯರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಬೇಕು, ಯಾಕಂತಂದ್ರೆ ನೀವಿನ್ನೂ ಲಾಗಿನ್ ಮಾಡಿಲ್ಲ. ಸೊ ಲಾಗಿನ್ ಐಡಿ ನಿಮ್ಮ ಹತ್ರ ಇಲ್ಲ. ಲಾಗಿನ್ ಐಡಿ ತಗೋಬೇಕು ಅಂತಂದ್ರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ರಿಜಿಸ್ಟರ್ ಮಾಡ್ಬೇಕು ಅಂತಂದ್ರೆ ನೀವು ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕ್ಬೇಕಾಗತ್ತೆ. ಸೊ ನಿಮ್ಮ ಆಧಾರ್ ನಂಬರ್ ಅನ್ನ ನೀವು ಎಂಟ್ರಿ ಮಾಡಿ, ಆಮೇಲೆ ನಿಮ್ಮ ಕ್ಯಾಪ್ಚಾ ಏನಿದೆ, ಸೊ ಆ ಕ್ಯಾಪ್ಚಾ ಏನ್ ಬರುತ್ತೆ ತೋರಿಸ್ತಿದೆ, ಸೊ ಅದನ್ನ ಎಂಟ್ರಿ ಮಾಡಿ. ಅಲ್ಲಿ ಎಂಟ್ರಿ ಮಾಡಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ನಿಮ್ಗೆ ಒಂದು OTP ಬಂದಿರುತ್ತೆ. ಅಂದ್ರೆ ನಿಮ್ಮ ಯಾವ ನಂಬರ್ ಆಧಾರ್ಗೆ ಲಿಂಕ್ ಆಗಿರುತ್ತೆ, ಸೊ ಆ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ. ನಂತರ ಕಂಟಿನ್ಯೂ ಕ್ಲಿಕ್ ಮಾಡಿ. ಓಕೆ, ಇದು ನಿಮ್ಗೆ ಡಿಜಿಲಾಕರ್ಗೆ ಕರ್ಕೊಂಡು ಹೋಗುತ್ತೆ, ಅಥವಾ ನೀವು ಡೈರೆಕ್ಟ್ ಆಗಿ ಅಟ್ಯಾಚ್ಮೆಂಟ್ ಕೂಡ ಕೊಡ್ಬೋದು, ಅಥವಾ ಡಿಜಿಲಾಕರ್ಗೆ ಡೈರೆಕ್ಟ್ ಆಗಿ ಸೈನ್ ಇನ್ ಮಾಡಬಹುದು. ಸೊ ನಿಮ್ಗೆ ಯಾವ ಡಾಕ್ಯುಮೆಂಟ್ ಇದೆ ಅಂತ ಅಂದ್ಬಿಟ್ಟು ಅದೇ ಆಲೋ ಕೊಟ್ಬಿಡಿ. ನಿಮ್ಗೆ ಡಿಜಿಲಾಕರ್ ಕೇಳುತ್ತೆ, ಯಾರ್ಯಾರು ಡಿಜಿಲಾಕರ್ ಸೈನ್ ಇನ್ ಆಗಿರ್ತೀರ
ಸೊ ಅವರಿಗೆಲ್ಲ ಈ ಒಂದು ಅದನ್ನ ಕೇಳುತ್ತೆ. ಅದಾದ ನಂತರ ನೀವು ಅದನ್ನ ಎಂಟ್ರಿ ಕೊಟ್ಟ ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಪೇಜ್ ಅಲ್ಲಿ ನಿಮ್ಮ ಇಮೇಲ್ ಐಡಿಯನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ, ಹಾಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನಿಮಗೆ ಬೇಕಾದಂತಹ ಒಂದು ಪಾಸ್ವರ್ಡ್, ಅಂದ್ರೆ ಈ ಪಾಸ್ವರ್ಡ್ ಅನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಆ ಪಾಸ್ವರ್ಡ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಸ್ಟ್ರಾಂಗ್ ಆಗಿರುವಂತಹ ಪಾಸ್ವರ್ಡ್ ಅನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಹಾಗೆ ಐ ಅಗ್ರಿ ಟು ಅವಾಯ್ಡ್ ಬೈ ಟರ್ಮ್ಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಸಬ್ಮಿಟ್ ಬಟನ್ ಒತ್ತಿ. ನಿಮ್ಗೆ ನಂತರ ಈ ವೆರಿಫಿಕೇಶನ್ ಪೇಜ್ ಬರುತ್ತೆ. ವೆರಿಫಿಕೇಶನ್ ಪೇಜ್ ಅಲ್ಲಿ ನಿಮಗೆ OTP ಸೆಂಡ್ ಆಗಿರುತ್ತೆ. ನಿಮಗೆ ಇಮೇಲ್ಗೆ ಒಂದು OTP ಸೆಂಡ್ ಆಗಿರುತ್ತೆ, ಹಾಗೆ ಮೊಬೈಲ್ ನಂಬರ್ ನೀವು ಯಾವ್ದನ್ನ ಎಂಟ್ರಿ ಮಾಡಿರ್ತೀರಾ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಲ್ಲಿ ಅದಕ್ಕೂ ಕೂಡ ಒಂದು OTP ಬಂದಿರುತ್ತೆ. ಈ OTP 15 ನಿಮಿಷ ವ್ಯಾಲಿಡ್ ಇರುತ್ತೆ. ಸೊ 15 ನಿಮಿಷದ ಒಳಗಡೆ ನೀವು ಅದನ್ನ ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಸೊ ಆ OTP ನ ಇನ್ನೊಂದು ಪೇಜ್ ಬರುತ್ತೆ, ಆ ಪೇಜ್ ಅಲ್ಲಿ ಎಂಟ್ರಿ ಮಾಡ್ಬೇಕು. ಈ ಪೇಜ್ ಅಲ್ಲಿ ನೀವು ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ನೀವು ಯಾವ ಇಮೇಲ್ ಐಡಿ ಹಾಕಿದಿರಾ ಅದಕ್ಕೆ ಬಂದಿರುವಂತ OTP, ಹಾಗೆ ಯಾವ ಮೊಬೈಲ್ ನಂಬರ್ ಹಾಕಿದಿರಾ ಅದಕ್ಕೆ ಬಂದಿರುವಂತ OTP ಎರಡನ್ನು ಹಾಕ್ಬಿಟ್ಟು ವ್ಯಾಲಿಡೇಟ್ ಮಾಡ್ಬೇಕಾಗುತ್ತೆ. ಇದೀಗ ವ್ಯಾಲಿಡೇಟ್ ಆಗಿದೆ. ಸೊ ಯು ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬಂದಿದೆ. ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಈಗ ನಿಮ್ದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಇದರ ಅರ್ಥ ಇಲ್ಲಿ ಈ ಒಂದು ಲಿಂಕ್ ಅನ್ನ ಕಾಪಿ ಮಾಡ್ಕೊಡಿ. ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ ಆನ್ ಸೇವಾ ಸಿಂಧು ಸರ್ವಿಸಸ್ ಕರ್ನಾಟಕ ಗವರ್ಮೆಂಟ್.in. ಅಂದ್ರೆ ಈ ಒಂದು ಪೋರ್ಟಲ್ ಅಲ್ಲಿ ನೀವು ರಿಜಿಸ್ಟರ್ ಆಗಿದ್ದೀರಾ ಈಗ. ಸೊ ಕರ್ನಾಟಕದ ಯಾವುದೇ ಸೇವೆ ಪಡಿಬೇಕು ಅಂತಂದ್ರೆ ಆ ಸೇವೆಗೆ ಸಂಬಂಧಿಸಿದಂತಹ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಾವೀಗ ಗಿಗ್ ವರ್ಕರ್ಸ್ ಇನ್ಶೂರೆನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇದನ್ನ ಚೂಸ್ ಮಾಡ್ಕೊಂಡು ಅದರಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿದೀವಿ. ಓಕೆ, ಈಗ ಆ ಲಿಂಕ್ ನೀವು ಪೇಸ್ಟ್ ಮಾಡ್ಬಿಟ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಡೈರೆಕ್ಟ್ ಆಗಿ. ಯಾಕಂದ್ರೆ ಅಲ್ಲಿ ಬಂತಲ್ಲ ಆ ಲಿಂಕ್ ನ ಇಲ್ಲಿ ಪೇಸ್ಟ್ ಮಾಡ್ಬಿಡ್ಬೇಕು. ನೀವು ಸರ್ಚ್ ಬಾರ್ ಅಲ್ಲಿ ಪೇಸ್ಟ್ ಮಾಡ್ಬಿಟ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಈ ಪೇಜ್ ಬರುತ್ತೆ. ಅಪ್ಲೈ ಫಾರ್ ಸರ್ವಿಸಸ್ ಅಂತ ಬರುತ್ತೆ. ಅಲ್ಲಿ ಮತ್ತೆ ನೀವು ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ಅಲ್ಲಿ ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಯಾಕಂದ್ರೆ ಯಾವ ನಂಬರ್ ಇಂದ ನೀವು ರಿಜಿಸ್ಟರ್ ಮಾಡಿದಿರಾ ಅದೇ ನಂಬರ್ ಅನ್ನ ಹಾಕ್ಬಿಟ್ಟು ಅದೇ OTP ನ ತಗೋಬೇಕು. ಆ OTP ನ ಅಗೇನ್ ಇಲ್ಲಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ಈ ಕಡೆ ಇರೋದು ನಿಮ್ಗೆ ಈಗ ಸದ್ಯಕ್ಕೆ ಬರಲ್ಲ, ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡೋದಕ್ಕೆ. ಸೊ ಸದ್ಯಕ್ಕೆ ಇಲ್ಲಿ ಕ್ಯಾಪ್ಚಾ ಇದೆ, ಆ ಕ್ಯಾಪ್ಚನ ಹಾಕ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕು. ಇಲ್ಲಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತ ಬರುತ್ತೆ. ಈ ಒಂದು ಪೇಜ್ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ನಿಮ್ಗೆ ಸೈಡ್ ಅಲ್ಲೆಲ್ಲ ಮೆನ್ಯಲ್ ಕಾಣಿಸುತ್ತೆ. ಮ್ಯಾನೇಜ್ ಪ್ರೊಫೈಲ್, ಅಪ್ಲೈ ಫಾರ್ ಸರ್ವಿಸಸ್, ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್, ಮೆಸೇಜ್ ಅಲರ್ಟ್ಸ್ ಅಂತೆಲ್ಲ ಕಾಣಿಸುತ್ತೆ ನಿಮಗೆ. ಸೊ ನಿಮ್ಗೆ ಅಪ್ಲೈ ಫಾರ್ ಸರ್ವಿಸ್ ಕ್ಲಿಕ್ ಮಾಡಿ. ಯಾಕಂದ್ರೆ ನಮ್ಗೆ ಈಗ ಅಪ್ಲೈ ಮಾಡ್ಬೇಕಾಗುತ್ತೆ. ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್, ಇಲ್ಲಿ ಎಲ್ಲ ಲಿಸ್ಟ್ ಗಳಿರುತ್ತೆ, ಏನೇನು ಸರ್ವಿಸಸ್ ಇದೆ ಅಂತ ಎಲ್ಲ ಲಿಸ್ಟ್ ಗಳಿರುತ್ತೆ. ಈ ಸರ್ಚ್ ಅಲ್ಲಿ ನೀವು ಜಸ್ಟ್ ಇದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಿದಂತಹ ಎಲ್ಲ ಅಪ್ಲಿಕೇಶನ್ಸ್ ಗಳು ಇಲ್ಲಿ ಇರ್ತವೆ. ಸೊ ಹಾಗಾಗಿ ಡಿಪಾರ್ಟ್ಮೆಂಟ್ ವೈಸ್ ಸೊ ನೀವು ಇಲ್ಲಿ ಗಿಗ್ ಅಂತ ಟೈಪ್ ಮಾಡಿಬಿಟ್ರೆ ಇಲ್ಲಿ ಕರ್ನಾಟಕ ಗಿಗ್ ವರ್ಕರ್ಸ್ ಇನ್ಶೂರೆನ್ಸ್ ಕ್ಲೈಮ್ ಸ್ಕೀಮು, ಆಮೇಲೆ ಕರ್ನಾಟಕ ಗಿಗ್ ವರ್ಕರ್ಸ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಬರುತ್ತೆ. ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ಕ್ಲೈಮ್ ಮಾಡ್ತಾ ಇಲ್ಲ ನಾವೀಗ. ಸೊ ಜಸ್ಟ್ ಸ್ಕೀಮ್ಗೆ ಅಪ್ಲೈ ಮಾಡ್ತಾ ಇದೀವಿ. ಸೊ ಹಾಗಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ ಬರುತ್ತೆ ನಿಮಗೆ. ಈ ಪೇಜ್ ಬಂದ ಮೇಲೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಸೊ ಯಾವ್ಯಾವುದು ನಮ್ಮ ಸರ್ವಿಸ್ ಅಂಡರ್ ಬರುತ್ತೆ, ಕರ್ನಾಟಕ ಗವರ್ಮೆಂಟ್ ಸರ್ವಿಸ್ ಅಂಡರ್ ಬರುತ್ತೆ. ಸೊ ಅದು ಡಿಫ್ರೆಂಟ್ ಕ್ಯಾಟಗರಿ ಬರುತ್ತೆ ನಿಮಗೆ. ಸೊ ನೀವು ಅದರಲ್ಲಿ ಫುಡ್ ಅಂಡ್ ಗ್ರೋಸರಿ ಡೆಲಿವರಿ ಸರ್ವಿಸಸ್ ಅಂತ ಇದೆಯಲ್ಲ, ಸೊ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದು ನಿಮ್ಮ ಕ್ಯಾಟಗರಿ. ಓಕೆ, ಸೊ ಫುಡ್ ಅಂಡ್ ಗ್ರೋಸರಿ ಡೆಲಿವರಿ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಂತರ ನೀವು ನಿಮ್ಮ ಡೀಟೇಲ್ ನ ಫಿಲ್ ಮಾಡಬೇಕಾಗುತ್ತೆ. ಇದು ನೆಕ್ಸ್ಟ್ ನಿಮ್ಗೆ ಬರುವಂತದ್ದು ಕಂಪನಿ ಅಥವಾ ಅಗ್ರಿಗೇಟರ್ ಅಥವಾ ಎಂಪ್ಲಾಯ್ ಐಡಿ. ಅಂದ್ರೆ ನೀವು ಯಾವ ಝೊಮ್ಯಾಟೋಗೆ ವರ್ಕ್ ಮಾಡ್ತಾ ಇದ್ದೀರಾ, ಸ್ವಿಗ್ಗಿಗೆ ವರ್ಕ್ ಮಾಡ್ತಾ ಇದ್ದೀರಾ, ಟೀ ಬಾಕ್ಸ್ ಎಲ್ಲ ಒಂದಿಷ್ಟು ಲಿಸ್ಟ್ ಆಗಿರುತ್ತೆ. ಇಲ್ಲಿ ಬಿಗ್ ಬಾಸ್ಕೆಟ್ ಯಾವ್ದಾವ್ದು ಲಿಸ್ಟ್ ಇದೆ. ಸೊ ಅದ್ರ ಪ್ರಕಾರ ನೀವು ಯಾವ್ದು ಅಂಡರಲ್ಲಿ ಬರ್ತೀರಾ ಸೊ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಕಾರ್ಮಿಕನ ಸಂಖ್ಯೆ, ಯಾಕಂದ್ರೆ ನಿಮ್ಮ ಎಂಪ್ಲಾಯ್ ಐಡಿ ಇರುತ್ತೆ. ಸೊ ಸ್ವಿಗ್ಗಿಯಿಂದ ಬಂದಿರುವಂತದ್ದು. ಸೊ ಆ ಎಂಪ್ಲಾಯ್ ಐಡಿನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಹಾಗೆ ಇಲ್ಲಿ ಕೆಲಸಕ್ಕೆ ಸೇರಿರುವಂತಹ ದಿನಾಂಕ ಏನಿರುತ್ತೆ ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಆ ಕ್ಷೇತ್ರದಲ್ಲಿರುವಂತಹ ನಿಮ್ಗೆ ಅನುಭವ ಏನಿರುತ್ತೆ ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದರ ನಂತರ ಕಂಪನಿಯ ಹೆಸರನ್ನು ಕೂಡ ನೀವು ಮತ್ತೆ ನಮೂದಿಸಬೇಕಾಗುತ್ತೆ. ಇಲ್ಲಿ ನೀವು ಫೈಲ್ ಅನ್ನು ಚೂಸ್ ಮಾಡಿಬಿಟ್ಟು ಸ್ಯಾಲರಿ ಕ್ರೆಡಿಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಆರ್ ಎಂಪ್ಲಾಯ್ ಐಡಿ ಕಾರ್ಡ್ ಆರ್ ಎಂಪ್ಲಾಯರ್ ಸರ್ಟಿಫಿಕೇಟ್ ಈ ಮೂರರಲ್ಲೂ ಒಂದು ಇರಬೇಕಾಗುತ್ತೆ ನಿಮಗೆ. ಸೊ ಈ ಮೂರರಲ್ಲಿ ಯಾವುದೇ ಒಂದಿದ್ರು ಕೂಡ ಅದನ್ನ ಅಟ್ಯಾಚ್ ಮಾಡ್ಬೇಕು ನೀವು. ಓಕೆ, ಅಟ್ಯಾಚ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಬೇಕು. ರಿಕ್ವೈರ್ಡ್ ಫೀಲ್ಡ್ ಏನಿದೆ ಅದೆಲ್ಲ ಫಿಲ್ ಮಾಡಬೇಕಾಗುತ್ತೆ. ಹಾಗೆ ಅಟ್ಯಾಚ್ಮೆಂಟ್ ಕೂಡ ನೀವು ಮಾಡಬೇಕಾಗುತ್ತೆ. ಯಾಕಂದ್ರೆ ಅದು ನಿಮ್ಮ ವೆರಿಫಿಕೇಶನ್. ನೀವು ಎಂಪ್ಲಾಯ್ ಐಡಿ ಕೂಡ ಮಾಡಬಹುದು ಅಥವಾ ಎಂಪ್ಲಾಯರ್ ಸರ್ಟಿಫಿಕೇಟ್ ಕೂಡ ಅಂದ್ರೆ ತಗೋಬಹುದು, ಒಂದು ಲೆಟರ್ ಕೂಡ ತಗೋಬಹುದು. ಹಾಗೆ ನೀವು ಸ್ಟೇಟ್ಮೆಂಟ್ ಕೂಡ, ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದ್ರೆ ನಿಮ್ಗೆ ಸ್ಯಾಲರಿ ಬಂದಿರುತ್ತಲ್ಲ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೂಡ ಅಟ್ಯಾಚ್ ಮಾಡಬಹುದು. ಈಗ ಇಲ್ಲಿ ಫಸ್ಟ್ ನಾನು ಝೊಮ್ಯಾಟೊ ಐಡಿ ಏನಿದೆ ಅದನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಹಾಗೆ ನಾನು ಯಾವಾಗ ಜಾಯಿನ್ ಆದೆ ಆ ಡೇಟ್ ಅನ್ನು ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಒಂದು ಅಟ್ಯಾಚ್ಮೆಂಟ್ ಕೂಡ ನೀವು ಕೊಡಬೇಕಾಗುತ್ತೆ. ಸೊ ಅಟ್ಯಾಚ್ಮೆಂಟ್ ನ ಚೂಸ್ ಮಾಡ್ಕೊತೀನಿ. ಸೊ ನಾನು ಇಟ್ಕೊಂಡಿದ್ದೀನಿ. ಸೊ ಜಸ್ಟ್ ಆ ಅಟ್ಯಾಚ್ಮೆಂಟ್ ನ ನಿಮಗೆ ರೆಫರೆನ್ಸ್ಗೋಸ್ಕರ ನಾನು ಹಾಕ್ತಾ ಇದ್ದೀನಿ. ಸೊ ಫೈಲ್ ನಿಮಗೆ ಒನ್ MB ಒಳಗಡೆ ಇರಬೇಕಾಗುತ್ತೆ. ಸೊ 1 MB ಫೈಲ್ ಅನ್ನು ಚೂಸ್ ಮಾಡಬೇಕು. ಇಲ್ಲಿ ಮತ್ತೆ ಕ್ಯಾಪ್ಷನ್ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಡಿ. ನಿಮಗೆ ಇನ್ನೊಂದು ಪೇಜ್ ಬರುತ್ತೆ. ಇಲ್ಲಿ ನಾನೇನ್ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಲ್ಲ, ಆಧಾರ್ ಅಥೆಂಟಿಕೇಶನ್. ಇದು ಆಧಾರ್ ನಂಬರ್ ಹಾಕಿದ್ರೆ ನಿಮಗೆ ಅಥೆಂಟಿಕೇಟ್ ಆಗುತ್ತೆ. ಅದಾದ ನಂತರ ಕೆಳಗಡೆ ಎಲ್ಲ ಡೀಟೇಲ್ಸ್ ಇದೆ ನಿಮಗೆ. ನೀವು ನೋಡಬಹುದು ಇಲ್ಲಿ ಅಪ್ಲಿಕೆಂಟ್ ನೇಮ್ ಆಸ್ ಇನ್ ಆಧಾರ್ ಕಾರ್ಡ್ ಅಲ್ಲಿ ನಿಮ್ ಹೆಸರು ಹೇಗಿದೆ ಹಾಗೆ ಮಾಡಬೇಕು. ಇಲ್ಲಿ ಭಾವಚಿತ್ರನ ಅಟ್ಯಾಚ್ ಮಾಡಬೇಕಾಗುತ್ತೆ ನೀವು. ಹಾಗೆ ಡೇಟ್ ಆಫ್ ಬರ್ತ್, ನಿಮ್ಮ ಜನ್ಮ ದಿನಾಂಕವನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೇಲ ಫಿಮೇಲ ಅನ್ನೋದನ್ನ ಎಂಟ್ರಿ ಮಾಡಬೇಕು. ನಿಮ್ಮ ವಯಸ್ಸು ಎಷ್ಟನ್ನ ಎಂಟ್ರಿ ಮಾಡಬೇಕು. ಹಾಗೆ ನಿಮ್ಮ ರೇಷನ್ ಕಾರ್ಡ್ ಇದ್ರೆ ಅದನ್ನ ಎಸ್ ಅಂತ ಮಾಡಿ.
ಹಾಗೆ ನಿಮ್ಗೆ ಇ ಶ್ರಮ್ ಕಾರ್ಡ್ ಇದ್ರೆ ಎಸ್ ಅಂತ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮಾಡಿ. ರೇಷನ್ ಕಾರ್ಡ್ ಸಂಖ್ಯೆ ಏನಿದೆ ಅದನ್ನು ಕೂಡ ಇಲ್ಲಿ ನಮೂದಿಸಬೇಕಾಗುತ್ತೆ. ಇ ಶ್ರಮ್ ಕಾರ್ಡ್ ಇದ್ರೆ ಇ ಶ್ರಮ್ ಕಾರ್ಡ್ ನಂಬರ್ ಕೂಡ, ಇ ಶ್ರಮ್ ಕಾರ್ಡ್ ಇದ್ರೆ ಅದ್ರ ನಂಬರ್ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಅಂದ್ರೆ ನೀವು ಮದುವೆ ಆಗಿದ್ರೆ ಇಲ್ವೋ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬೇಕು. ನಿಮ್ಮ ತಂದೆ ತಾಯಿಯ ಹೆಸರು, ಇದೆಲ್ಲ ಬೇಸಿಕ್ ಡೀಟೇಲ್ಸ್. ನಿಮ್ಮ ಪತ್ನಿ ಹೆಸರು ಅಥವಾ ಪತಿ ಹೆಸರನ್ನ ನೀವು ನೋಂದಾಯಿಸಬೇಕಾಗುತ್ತೆ. ಹಾಗೆ ಮೊಬೈಲ್ ಸಂಖ್ಯೆನ ನೀವು ನಮೂದಿಸಬೇಕಾಗುತ್ತೆ. ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಅನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ಹಾಕಬೇಕು. ಹಾಗೆ ಪರ್ಮನೆಂಟ್ ಅಡ್ರೆಸ್ ಅಂದ್ರೆ ನೀವು ಎಲ್ಲೇ ವರ್ಕ್ ಮಾಡ್ತಿರ್ಬೋದು, ಸೊ ನೀವು ನಿಮ್ಮ ಪರ್ಮನೆಂಟ್ ಆಗಿರುವಂತಹ ಅಡ್ರೆಸ್ ಅನ್ನ ಇಲ್ಲಿ ಹಾಕಬೇಕು. ನಿಮ್ಮ ರಿಲಿಜನ್ ಅಥವಾ ಧರ್ಮ ಅದನ್ನ ಹಾಕಬೇಕು. ನೀವು ಪರ್ಮನೆಂಟ್ ರೆಸಿಡೆಂಟ್ ಕರ್ನಾಟಕದ್ದು ಅದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಕಾಯಂ ನಿವಾಸಿಯಾಗಿದ್ರೆ ಮಾತ್ರ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಕ್ಯಾಸ್ಟ್ ಹಾಕಬೇಕಾಗುತ್ತೆ. ನೀವು ಯಾವ ಕ್ಯಾಸ್ಟ್ ಅಂಡರ್ ಬರ್ತೀರಾ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ಡ್ರಾಪ್ ಡೌನ್ ಲಿಸ್ಟ್ ಇರುತ್ತೆ, ಇಲ್ಲಿ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಯಾವ ರಾಜ್ಯಕ್ಕೆ ಬರ್ತೀರಾ, ಯಾವ ಜಿಲ್ಲೆಗೆ ಬರ್ತೀರಾ, ಸೊ ನಿಮ್ಮ ಬ್ಲಡ್ ಗ್ರೂಪ್ ಕೂಡ ಇಲ್ಲಿ ಕೇಳ್ತದೆ. ಹಾಗೆ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೂಡ ಈ ಒಂದು ಫಾರ್ಮ್ ನಲ್ಲಿ ಕೇಳಲಾಗ್ತದೆ. ಸೊ ಇದಾದ ನಂತರ ನೀವು ಇದನ್ನೆಲ್ಲ ಮುಗಿಸಿದ ಮೇಲೆ ನಿಮಗೆ ಇನ್ನೊಂದು ಪೇಜ್ ಕ್ರಿಯೇಟ್ ಆಗುತ್ತೆ. ಅದೇನಂತಪ್ಪ ಅಂದ್ರೆ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಅಂದ್ರೆ ಕುಟುಂಬ ಸದಸ್ಯರ ವಿವರ. ಇದರಲ್ಲಿ ನೀವು ನಿಮ್ಮ ನಾಮಿನಿನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಕುಟುಂಬದ ಅವರ ಹೆಸರನ್ನು ನೀವು ನೋಂದಾಯಿಸಬೇಕಾಗುತ್ತೆ. ನೋಂದಾಯಿಸ್ಬಿಟ್ಟು ಅವ್ರು ನಿಮ್ಗೆ ಏನಾಗ್ತಾರೆ, ಅವ್ರ ಮೇಲ ಫಿಮೇಲಾ, ನಿಮ್ಗೆ ಏನ್ ಸಂಬಂಧ ಬೀಳುತ್ತೆ, ಅವ್ರ ಮದುವೆ ಆಗಿದೆಯಾ, ಅಂದ್ರೆ ನಿಮ್ಮ ಅಣ್ಣ ತಮ್ಮನ್ ನೀವು ನಾಮಿನಿ ಮಾಡಿದ್ರೆ ಅವ್ರು ಮದುವೆ ಆಗಿದೆಯಾ ಇಲ್ವೋ ಅನ್ನೋದನ್ನ ಹಾಕಬೇಕಾಗುತ್ತೆ. ಹಾಗೆ ನಾಮಿನಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನೀವು ಅದನ್ನ ಡಿಕ್ಲೇರ್ ಮಾಡಬೇಕಾಗುತ್ತೆ. ಡಿಕ್ಲರೇಷನ್ ಘೋಷಣೆ ಅಂದ್ರೆ ನಾನು ಇದನ್ನ ಕಂಪ್ಲೀಟ್ ಆಗಿ ಅಗ್ರಿ ಮಾಡ್ತೀನಿ, ಏನೇನು ಇನ್ಫಾರ್ಮೇಶನ್ ನಾನು ಇಲ್ಲಿ ಫೀಡ್ ಮಾಡಿದ್ದೀನಿ ಅದನ್ನ ಕಂಪ್ಲೀಟ್ ನಾನು ಅಗ್ರಿ ಮಾಡ್ತೀನಿ ಅನ್ನೋದನ್ನ ಡಿಕ್ಲರೇಷನ್ ಅಥವಾ ಘೋಷಣೆಯಲ್ಲಿ ನೀವು ಇಲ್ಲಿ ಸೈನ್ ಮಾಡಬೇಕಾಗುತ್ತೆ. ಅಂದ್ರೆ ಅದನ್ನ ಟಿಕ್ ಮಾಡಬೇಕಾಗುತ್ತೆ. ಆ ಬಾಕ್ಸ್ ಅನ್ನು ಟಿಕ್ ಮಾಡಿಬಿಟ್ಟು ನೀವು ಮುಂದೆ ಹೋಗ್ಬೇಕಾಗತ್ತೆ. ಏನಾದ್ರೂ ಮಾಹಿತಿ ಕಡಿಮೆ ಆಯಿತು ಅಥವಾ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ಖಂಡಿತವಾಗಿ ನಿಮಗೆ ಇದು ಅಪ್ಲಿಕೇಶನ್ ಮೂವ್ ಆಗಲ್ಲ. ನಿಮ್ದು ನೀವು ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು. ಇದೇ ಪೇಜಿಗೆ ಬಂದ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಕೂಡ ನಿಮಗೆ ಆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಆ ರೆಫರೆನ್ಸ್ ನಂಬರ್ ಮೂಲಕ ನೀವು ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬಹುದು. ನೀವು ಕೂಡ ಇಷ್ಟೇ ಸುಲಭವಾಗಿ ಈ ಒಂದು ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ ಯಾರೇ ಇರಬಹುದು, ಡೆಲಿವರಿ ಬಾಯ್ಸ್, ಅವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.